ನೋಡಿಮ್ಮ, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಮುಂದಿನ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಿ. ಮಾತಿಗೆ ಮಾತು ಬೆಳೆದು ಎಲ್ಲೋ ಹೋಗೋದು ಬೇಡ ಪ್ಲೀಸ್. ಬೀಗ್ರೆ ಪ್ಲೀಸ್, ಕೈ ಮುಗಿಬಿಡಿ. ಆಯ್ತು, ನಡೆದಿದ್ದನ್ನೆಲ್ಲ ಇಲ್ಲೇ ಮರ್ತ್ಬಿಟ್ಟು ಮಂಗಳ ಕಾರ್ಯದ ಕಡೆ ಗಮನ ಕೊಡೋಣ. ಬುತ್ಸಿ ಶ್ರೀನಿವಾಸರಾಯರೇ, ಈ ಕಾಯಿನ ವರಣ ಕೈ ಕೊಡಿ. ನಿಮ್ಮ ಬೀಗರಿಗೆ ಹಾರ ಹಾಕಿ. ನೋಡಿ, वस्त्राणि विवसा साधे मंत्रोसर्गाः अमृतानि विश्वा वरुणा सदेते. ಅಯ್ಯೋ, ಚೇಂಜ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಈಗ ಮದುವೆ ಹುಡುಗಿನ ಕರ್ಕೊಂಬನ್ನಿ. ಶರ್ಮವರೇ, ನೀವು ನೋಡಿದ ಹುಡುಗಿ ಇದೇನಾ? ಮತ್ತೆ ಶ್ರೀನಿವಾಸ ಏನೇನು ಚೇಂಜ್ ಮಾಡಿದಾರ ಹುಡುಗಿನ? ಅದು ಮನಸ್ಸಿಗೆ ಬಂದಿದೆ. ಮುಂದಿನ ಕಾರ್ಯಕ್ರಮ ಶುರು ಮಾಡುವಾಗ ಏನೋ ಮಾತುಕತೆ ಏನಿದೆ, ಮುಂದೆ ಲಗ್ನ ಪತ್ರಿಕೆ ಓದೋದು ಮತ್ತು ಅಥವಾ ನಿಶ್ಚಿತಾರ್ಥದ್ದು ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮುಂದೆ ಕಾರ್ಯಕ್ರಮ ಮಾಡ್ಬೋದಲ್ವಾ? ಏನೇನು ಮಾತಾಡೋದೇನಿದೆಯಾ? ನಾವು ಮುಂದಕ್ಕೆ ಶುರು ಮಾಡ್ಬೋದಾ? ದಾದಾಭ್ಯೋ ನಮಃ. ಇದೇ ಬೆಂಗಳೂರು ಟೌನ್ ಸದಾಶಿವನಗರಲ್ಲಿ ಇರುವ ಶರ್ಮಾ ಅವರು, ಪ್ಯಾಲೇಸ್ ಕಾಲನಿಯವರು ಮತ್ತು ನಿಮ್ಮ ಒಪ್ಪಿಗೆಯಿಂದ ಶ್ರೀನಿವಾಸರಾಯರೇ ಮುಂದಿನ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಛತ್ರದಲ್ಲಿ, ನೀವು ಹೇಳಿದ ಮುಹೂರ್ತಕ್ಕೆ ಸ್ವಲ್ಪ ಅರ್ಧ ಗಂಟೆ ಮುಂಚೆನೆ ಬಂದು ಅವ್ರು ಕಾರ್ಯಕ್ರಮ ಮಾಡಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಯಾವತ್ತು ನೀವು ಡೇಟ್ ಫಿಕ್ಸ್ ಮಾಡಿ ಕೊಡ್ತೀರೋ ಅವತ್ತಿನ ದಿವಸ ನಾವು ಮುಂದೆ ಕಾರ್ಯಕ್ರಮ ಮುಗಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ನಾವು ಕಾರ್ಯಕ್ರಮಕ್ಕೆಲ್ಲ ರೆಡಿ ಆಗಿರ್ತೀವಿ. ನೀವು ಮುಂದಿನ ಕಾರ್ಯಕ್ರಮ ಮುಗಿಸ್ಬೋದು ಅಂತ ಅವ್ರು ಅಪ್ಪಟ್ಟಿದ್ದಾರೆ. ನೀವು ಮುಂದಿನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಶುರು ಮಾಡ್ತಾ ಇದ್ದೀವಿ. ನಿಮ್ಮ ತಂದೆಯ ಕಡೆಯಿಂದ ಆದ್ಮೇಲೆ ಕೊಟ್ಟಿದ್ದೀವಿ. ಮದುವೆ ಆಗೋರಿಗೂ ನಿಂತುಕೊಂಡು ಎಲ್ಲ ಕಾರ್ಯಕ್ರಮ ಓಡಾಡಬೇಕು. ಮತ್ತೆ ನಿಮ್ಮನ್ನ ಕರೆಯಂಗ ಮಾಡಬೇಡಿ, ಜೊತೆ ನಮ್ಮ ಜೊತೆಗಿರಿ. ನೀವು ಮತ್ತೆ ಕೂಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗಿದ್ದು ಅವ್ರಿಗೆ ಏನ್ ಬೇಕೋ ನೋಡ್ಕೋಬೇಕು ನೀವು. ಅದಕ್ಕಾಗಿ ಆದ್ಮೇಲೆ ಕೊಟ್ಟಿದ್ದೀವಿ. ಯಜಮಾನ್ರೆ, ನಿಮಗೆ ಅದ್ವೇರೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಷ್ಟ ಮುಂಚೆ ನಾವು ನೀವು ಹುಡುಕಿ ನಿಮ್ಮನ್ನೇ ಹುಡುಕ್ಬಿಟ್ಟಿವಿ. ಹುಡುಗ ಬಂದು ತುಂಬಾ ಹೊತ್ತಾಯ್ತು, ಆದ್ರೆ ನೀವು ಸಿಕ್ಲಿಲ್ಲ. ಸೋಮ ಬರ್ಬೇಕು ಅಂತ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ನಿಮ್ಮ ಮಾವ ಕಡೆಯವರು. ಅವ್ರು ಏನು ಅಂತಂದ್ರೆ ಎಲ್ಲಿ ಹೋದ ಅಂತ ಅವ್ರು ಹುಡುಕ್ತಾ ಇದಾರೆ. ನಾವೇನು ಎಲ್ಲಿ ಹೋದ್ರಪ್ಪ ನಾವು ಹುಡುಕ್ತಾ ಇದ್ದೀವಿ. ನಿಮ್ಮ ತಂದೆಯವ್ರನ್ನ ಅಲ್ಲಿ ಕೂರ್ಸಿಟ್ಟು ಬಂದ್ರಲ್ಲ, ನೀವು ಕಾರ್ಯಕ್ರಮಕ್ಕೆ ನಿಮ್ಗೆ ಓಡಾಡ್ಲಿಕ್ಕೆ ಬೇಕಾಗತ್ತೆ ಅಂತಂದು ಅವ್ರು ಕರೆದಾಗ ತಕ್ಷಣ ನೀವು ಇರಿ. ಯಾಕಂದ್ರೆ ಮುಹೂರ್ತಕ್ಕೆ ಮುಂದಕ್ಕೆ ಕಾರ್ಯಕ್ರಮಕ್ಕೆಲ್ಲ ತೊಂದರೆ ಆಗ್ಬಿಡುತ್ತೆ. ದಯವಿಟ್ಟು ನಮಗೆ ಸಹಕಾರ ಮಾಡಿ ಅಂತ ಯಜಮಾನರು ಕೇಳ್ತಾ ಇದ್ದಾರೆ. ಸಿದ್ಧಾರ್ಥ ಅವರೇ, ನೀವು ಅವ್ರು ಕೊಟ್ಟ ಡ್ರೆಸ್ ರೆಡಿ ಮಾಡ್ಕೊಂಡು ಬಂದಿದ್ದೀರಲ್ಲ, ಏನೇನು ಮಾತಾಡೋದು ಇದ್ರೆ ಒಂದೆರಡು ನಿಮಿಷ ಮಾತಾಡ್ಕೊಳ್ಳಿ. ಕಾಲಾವಕಾಶ ಇದೆ ಅಲ್ಲ, ಏನೋ ವಿಷಯ ಇದ್ರೆ ಏನಿಲ್ಲಲ್ವಾ? ಮುಂದೆ ಕಾರ್ಯಕ್ರಮ ಶುರು ಮಾಡೋದು ತಂದೆಯವರು ಹೇಳಿದ್ದಾರೆ. ಕಾರ್ಯಕ್ರಮ ಎಲ್ಲ ಶುರು ಮಾಡಿದ್ವಿ. ಲಗ್ನ ಕಟ್ಟಲಿಕ್ಕೆ ನೀವು ಬನ್ನಿ. ಅವಾಗ ನೀವು ಡ್ರೆಸ್ಸಿಗೆ ಹೋಗಿದ್ರಲ್ಲ, ಅವೆಲ್ಲ ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂತ ನಾವು ಸ್ವಲ್ಪ ವಿಷಯ ಹೇಳಿದ್ದು. ಅವ್ರು ಆಮೇಲೆ ನಿಮ್ಗೆ ಅದಕ್ಕೆ ಹೇಳಕ್ ಮುಂಚೆ ನಾನೇ ವಿಷಯ ತಿಳಿಸಿದ್ದೀನಿ ನಿಮಗೆ. ಅದರೊಳಗೆ ಲಗ್ನ ಕಟ್ಬೋದಲ್ವಾ? ಏನ್ ತಂದೆಯವ್ರ ಹತ್ರ ಮಾತಾಡ್ಬೇಕಾ, ತಾಯಿ ಹತ್ರ ಮಾತಾಡ್ಬೇಕಾ, ಸ್ವಲ್ಪ ಕಾಲಾವಕಾಶ ಕೊಡ್ತೀವಿ. ನೋಡಿ, ಏನಿದ್ರೆ ಮಾಡ್ಬೋದಲ್ವಾ? ಹೊಸ ಬಾಳಿನ ಹೊಸಿಲೆ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ.